ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಕುಚ್ಚು ಹಾಕೋದು ನೋಡಂಬದಿ. ಮೊದಲಿಗೆ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಬಟರ್ಫ್ಲೈ ಬೀಡ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ 6 ಎಳೆ ದಾರ ತೊಗೊಂಡಿದ್ದೀನಿ, ನಾನು ಸೂಜಿ ಪೆಣ್ಸಿದ್ದೀನಿ. ಅದೇ ರೀತಿ 187 ದಾರ ಪೆಣ್ಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ನಾನು ಇವಾಗ ಯಾವ ರೀತಿಯಾಗಿ ಹಾಕ್ತೀನಿ ನೋಡಿ. ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಒಂದು ಬೀಡ್ ಹಾಕ್ಕೊತೀನಿ. ಅದಾಗಿ ಮೇಲೆ ಒಂದು ಬಟರ್ಫ್ಲೈ ಡಿಸೈನ್ ಒಂದು ಹಾಕ್ತಿದ್ದೀನಿ ಬೀಡು. ಅದಾದಮೇಲೆ ಒಂದು ಸ್ಮಾಲ್ ಬೀಡ್ ಹಾಕ್ತಿದ್ದೀನಿ ನೋಡಿ. ಇವಾಗ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಬೀಡ್ಸ್ ಒಳಗಿಂದ ಮತ್ತೊಂದು ಸರಿ ಸೂಜಿನ ಹೊರಗೆ ತರಬೇಕು ನೋಡಿ. ಈ ರೀತಿ ಹಾಕಬೇಕು ಸಿಂಪಲ್ಲಾಗಿ. ನೋಡಿ, ಇದಾದಮೇಲೆ ಇವಾಗ ನಾನು ಕುಚ್ಚು ಕಟ್ಟಬೇಕು ನೋಡಿ. ಈ ರೀತಿಯಾಗಿ ಬಂದಿದೆ. ಇವಾಗ 187 ದಾರ ತೊಗೊಂಡಿದ್ನಲ್ಲ, ಆ ದಾರನ ಅದರೊಳಗಡೆ ಹಾಕ್ಬಿಟ್ಟು ಒಂದು ಗಂಟು ಹಾಕ್ಬಿಟ್ಟು ಕುಚ್ಚು ಕಟ್ತೀನಿ. ನೋಡಿ, ಇವಾಗ ನಾನು ಕುಚ್ಚು ಕಟ್ತೀನಿ. ಇವಾಗ ಜರಿ ಥ್ರೆಡ್ನಿಂದ ಸುತ್ಕೊಬೇಕು. ಫಿಟ್ಟಾಗಿ ಕರೆಕ್ಟಾಗಿ ಕುಚ್ಚನ್ನ ಕಟ್ಕೊಬೇಕು. ನೋಡಿ, ಇವಾಗ ನಾನು ಲಾಕ್ ಮಾಡ್ತೀನಿ. ಒಂದೆರಡು ಸರಿ ಲಾಕ್ ಮಾಡಿಬಿಟ್ರೆ ಆಯ್ತದು, ಮತ್ತೆ ಉಚ್ಚಿ ಹೋಗಲ್ಲ. ನೋಡಿ, ಇವಾಗ 1 ಇಂಚ್ ಬಿಟ್ಟು ಕಟ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ ಸಿಂಪಲ್ಲಾಗಿ ನೋಡಿ. ಮತ್ತೆ ಅದೇ ರೀತಿ ಒಂದು ಸ್ಮಾಲ್ ಬೀಡು, ಒಂದು ಬಟರ್ಫ್ಲೈ ಬೀಡು ಮತ್ತು ಒಂದು ಸ್ಮಾಲ್ ಬೀಡ್ ಹಾಕ್ಕೊಂಡ್ಬಿಟ್ಟು ಹಾಕ್ತಿದ್ದೀನಿ. ಮತ್ತು ಸೂಜಿನ ಅವು ಬೀಡ್ಸ್ ಒಳಗಿಂದ ಮತ್ತೆ ತೊಗೊಬೇಕು ನೋಡಿ. ಈ ರೀತಿಯಾಗಿ ನೋಡಿ, ಈ ರೀತಿ ಹಾಕೊಂಡ್ಬಿಟ್ಟು ಮೊದಲಿಗೆ 187 ದಾರ ತೊಗೊಂಡಿದ್ನಲ್ಲ, ಆ ದಾರನೇ ಇದರೊಳಗಡೆ ಹಾಕಿಬಿಟ್ಟು ಒಂದು ಲಾಕ್ ಹಾಕಬೇಕು ನೋಡಿ. ಇವಾಗ ನಾನು ಹಾಕ್ತಿದ್ದೀನಿ ಈ ರೀತಿಯಾಗಿ. ಒಂದು ಸರಿ ಲಾಕ್ ಮಾಡಬೇಕು, ಫಿಟ್ಟಾಗಿ ಲಾಕ್ ಹಾಕಬೇಕು ನೋಡಿ. ಈ ರೀತಿ ಇವಾಗ ಕುಚ್ಚು ಕಟ್ಟಬೇಕು ಅದೇ ರೀತಿಯಾಗಿ.
ಇವಾಗ ಜರಿ ಥ್ರೆಡ್ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಫಿಟ್ಟಾಗಿ ಕುಚ್ಚು ಕಟ್ಟಬೇಕು. ನೋಡಿ, ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಕುಚ್ಚು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಎಲ್ಲರೂ.